ಲೋಕಲ್ ಅವ್ನ ಹೀರೋನೇ. ಗಿಲ್ಲಿ ಗಿಲ್ಲಿ ಗಿಲ್ಲಿದೇನ್ ಡೈಲಾಗ್ ಅದು? ಎಕ್ಸ್ಕ್ಯೂಸ್ ಮೀ ಪಿಸಿ, ತೂ ಎಸಿ ಹಾಕಬಲ್ಲ ಟಪ್ಸೆಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲ್ ಅಲ್ಲಿ ಒಂದು ಡಿಫ್ರೆಂಟ್ ವಿಡಿಯೋ ಮಾಡೋಣ ಅನ್ಕೊಂಡೆ. ನಾನು ಯಾವತ್ತೂ ಈ ಟ್ರೈಲರ್ ರಿಯಾಕ್ಷನ್ ವಿಡಿಯೋ ಅಂತ ಮಾಡಿಲ್ಲ. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದು ಟ್ರೈಲರ್ ಬಿಟ್ಟಿದ್ದಾರೆ. ಆ ಟ್ರೈಲರ್ನ ರಿಯಾಕ್ಷನ್ ಮಾಡೋಣ ಅನ್ಕೊಂಡೆ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಬಂದಿದ್ದೆ ಡೆವಿಲ್ ಟ್ರೈಲರು. ನಾನು ಅನ್ಕೊಂಡೆ ಸರ್ಚ್ ಮಾಡ್ಬೇಕೇನೋ ಅಂತ. ಇಲ್ಲ, ಓಕೆ ಬನ್ನಿ ಟ್ರೈಲರ್ ಹೆಂಗಿದೆ ನೋಡ್ಕೊಂಬರೋಣ. ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲೋಕಲ್ ಅವ್ನ ಹೀರೋನೇ. ಅದು ಕಿಕ್ಕಲ್ಲಿದ್ರೆ full on terror. A brother from another mother, but not the same father. Excuse me, PC. So Hey, yes, Billy. I can say. ಗಿಲ್ಲಿ ಗಿಲ್ಲಿ ಗಿಲ್ಲಿದೇನ್ ಡೈಲಾಗ್ ಅದು? Excuse me, PC. So yes, I can say. First ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಹೊಡೆದಿದ್ರೆ ಕಿತ್ಕೊ. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಕದಂ ನಾಟಕ ಬಂದ್ ಎಲ್ಲೋದ್ರೂ ಬರ್ತೀವಿ. ಧನುಷ್ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಇದು ನಿಜ ಆಗ್ಬಿಟ್ರೆ ಲಾಸ್ಟ್ ಡೈಲಾಗು. ಸೊ ನಿಮ್ಗೇನು ಅನಿಸ್ತು? ಟ್ರೈಲರ್ ನೋಡಿರ್ತೀರ ಆಲ್ರೆಡಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಂಗೆ ಹಾನೆಸ್ಟ್ ಆಗಿ ಅನಿಸ್ತು ಅಂದ್ರೆ ದರ್ಶನ್ ಸರ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಯಾಕಂದ್ರೆ ನಾನು ಅವ್ರದ್ದು ಹಳೆ ಮೂವೀಸ್ ಅಲ್ಲಿ ಅವ್ರು ಈ ಲುಕ್ ಅಲ್ಲಿ, ಈ ಔಟ್ಫಿಟ್ ಗಳಲ್ಲಿ ಇಷ್ಟು ಒಂಥರ ಸ್ವಾಗ್ ಅಲ್ಲಿ ಡೈಲಾಗ್ ಹೇಳೋದನ್ನ ನಿಜ ನೋಡಿರ್ಲಿಲ್ಲ. ಆ ಡೈಲಾಗ್ ಡೆಲಿವರಿಲೂ ಅಷ್ಟೇ ಒಂಥರ ಆಟಿಟ್ಯೂಡ್, ಆ ಸ್ವಾಗ್ ಇದೆ. ಮತ್ತೆ ತುಂಬಾ ಸ್ಟೈಲಿಶ್ ಔಟ್ಫಿಟ್ಸ್ ಹಾಕೊಂಡಿದ್ದಾರೆ. ಆ ಬ್ಲೇಸರ್ಗಳು, ಒಂಥರ ಆ ಡಿಸೈನ್ ಸೂಟ್ಸ್ಗಳು. ಸೊ ಆಮೇಲೆ ಒಂದೆರಡು ಕ್ಲಿಪ್ಪಿಂಗ್ಸ್ ಅಲ್ಲಿ ಓಲ್ಡ್ ದರ್ಶನ್ ಸರ್ನ ನೋಡ್ದಂಗ ಆಯ್ತು ನಂಗೆ. ಅಫ್ಕೋರ್ಸ್ ಇಡೀ ಟ್ರೇಲರ್ ಅಲ್ಲಿ ಅವರು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಹೇರ್ ಸ್ಟೈಲು ಈ ತರ ಇರ್ಲಿಲ್ಲ ಬೇರೆ ಓಲ್ಡ್ ಸಿನಿಮಾಸ್ ಅಲ್ಲಿ. ಬಟ್ ಒಂದೆರಡು ಸೀನ್ ಅಲ್ಲಿ ಅವರು ಈ ಚಿಂಗಾರಿ ಮೂವಿ ಅಥವಾ ಈ ಸಾರಥಿ ಮೂವಿಲಿ ಇರೋ ಟೈಪ್ ಅಲ್ಲೇ ಹೇರ್ ಸ್ಟೈಲ್ ಇದೆ, ಆ ತರ ಕಾಣಿಸ್ಕೊಂಡಿದ್ದಾರೆ ಒಂದೆರಡು ಸೀನ್ ಅಲ್ಲಿ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ತುಂಬಾ ದೊಡ್ಡ ಟೀಮ್ ಇದೆ ಆಕ್ಟರ್ಸ್, ತುಂಬಾ ಆಕ್ಟರ್ಸ್ ಆಕ್ಟ್ ಮಾಡಿದ್ದಾರೆ. ಸೀನಿಯರ್ಸ್ ಇರ್ಬೋದು ಅಥವಾ ತುಂಬಾ ಹೊಸ ಫೇಸ್ ಇದೆ. ಹೀರೋಯಿನ್ ಅಷ್ಟೇ ನ್ಯೂ ಫೇಸ್. ಒಂದ್ 2-3 ಡೈಲಾಗ್ ಅಂತೂ ತುಂಬಾನೇ ಚೆನ್ನಾಗಿ ಸೂಟ್ ಆಗತ್ತೆ ದರ್ಶನ್ ಸರ್ಗೆ. ಬಟ್ ಲಾಸ್ಟ್ ಡೈಲಾಗ್ ಮಾತ್ರ ಅಲ್ಟಿ. ನಿಮ್ಗೆ ಏನ್ ಅನಿಸ್ತು ಟ್ರೈಲರ್ ನೋಡಿದ್ರೆ? ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತಿದೆ ಡೆವಿಲ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ನಾನಂತೂ ಹೆವಿ ಎಕ್ಸೈಟೆಡ್ ಆಗಿದ್ದೀನಿ ನೋಡಕ್ಕೆ. ನಿನ್ನೆ ಇವ್ರದ್ದು ಈ ಟೀಮ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಡೈರೆಕ್ಟರ್ ಹೇಳ್ತಾ ಇದ್ರು 3 ಶೇಡ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ ದರ್ಶನ್ ಸರ್ ಅಂತ. 2 ಶೇಡ್ ಅಲ್ಲಿ ಟ್ರೈಲರ್ ಅಲ್ಲಿ ನೋಡ್ದಂಗ ಆಯ್ತು ನಂಗೆ. ಬೇರೆ ಬೇರೆ ಹೇರ್ ಸ್ಟೈಲ್ ಅಲ್ಲಿ, ಬೇರೆ ಬೇರೆ ಔಟ್ಫಿಟ್ ಅಲ್ಲಿ. ಯಾಕಂದ್ರೆ ಹಂಗ ಅನಿಸ್ತು ಈ ಸ್ಟೈಲು, ಈ ಆಟಿಟ್ಯೂಡ್. ಸೊ ಈ ಜಾನರ್ ಅಲ್ಲಿ ಮಾಡೇ ಇಲ್ಲ ಅಂತ ಅನ್ಸುತ್ತೆ. ಸೊ ನೋಡೋಣ ಹೆಂಗಿದೆ, ರಿಲೀಸ್ ಆದ್ಮೇಲೆ ಗೊತ್ತಾಗತ್ತೆ. ನಿಮ್ಗೆ ಏನ್ ಅನ್ಸ ಕಮೆಂಟ್ ಮಾಡಿ. ನನ್ನ ಚಾನಲ್ ಅಲ್ಲಿ ಈ ತರ ವಿಡಿಯೋಸ್ ಇನ್ನು ಬೇಕು ಅಂದ್ರೆ ಈ ವಿಡಿಯೋ ನೀವು ಯಾವ ತರ ತಗೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಇದಾಗಿತ್ತು ಡೆವಿಲ್ ಟ್ರೈಲರ್ದು ರಿಯಾಕ್ಷನ್. ಬೇರೆ ಟ್ರೈಲರ್ದು ರಿಯಾಕ್ಷನ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.